ಹಾಯ್ ಫ್ರೆಂಡ್ಸ್, ಇವತ್ತು ಆರೋಗ್ಯಕರವಾದ ಮತ್ತು ರುಚಿಕರವಾದ ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ. ನಾನು ತುಂಬ ಎಳೆದಾಗಿರ್ತಕ್ಕಂಥ ಚಿಕ್ಕದಾಗಿರೋ ಈ ಥರ ಮುಳಗಾಯಿ ತೊಗೊಂಡಿದ್ದೀನಿ. ಅರ್ಧ kg ಇದೆ. ಈ ರೀತಿಯಾಗಿ ಕಟ್ ಮಾಡಬೇಕು. ಒಳಗಡೆ ಹುಳ ಇರುತ್ತೆ ಮುಳಗಾಯಿಲಿ. ಕ್ಲೀನಾಗಿ ನೋಡಿ ಈ ರೀತಿ ಕಟ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ತೊಳೆದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚು ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ನಿಂಬೆಹಣ್ಣು ತಪ್ಪದ್ದು, ಹುಣಸೆಹಣ್ಣು, ಸ್ವಲ್ಪ ಕಡಲೆ ಬೀಜ, 2 ಟೊಮೊಟೊ ಹಣ್ಣು, ಸ್ವಲ್ಪ ಚಕ್ಕೆ ಲವಂಗ, ಒಂದು ಅರ್ಧ ಬೌಲಷ್ಟು ಪೀಸ್ದಾಗಿ ಕಟ್ ಮಾಡ್ತಕ್ಕಂಥ ತೆಂಗಿನಕಾಯಿ, 1 ಸ್ಪೂನು ಸಾಂಬಾರು ಪುಡಿ, 1 ಸ್ಪೂನ್ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಬೌಲಷ್ಟು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಕಡಲೆ ಬೀಜನ ಈ ರೀತಿಯಾಗಿ ಹುರ್ಕೋಬೇಕು. ಸಿಪ್ಪೆ ಬಿಡೋ ಥರ ನೀಟಾಗಿ ಹುರ್ಕೊಂಡು ಇದನ್ನು ಚಿಕ್ಕ ಜಾರಿಗೆ ಹಾಕ್ಕೊಂಡು ತರಿಯಾಗಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಆಮೇಲೆ ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ರೋಸ್ಟ್ ಮಾಡ್ಕೋಬಾರ್ದು. ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕ್ಕೊಂಡು ಕಡೆದಾಗಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಮಿಕ್ಸಿಗೆ ರುಬ್ಕೋಬೇಕು. ಮಿಕ್ಸಿಲಿ ಹಾಕ್ಕೊಂಡು ನೈಸಲ್ಲಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಇದಕ್ಕೆ ಈ ಸಾಂಬಾರು ಪುಡಿ, ಖಾರ ಪುಡಿ, ಅರಿಶಿನ ಪುಡಿ ಏನಿದೆ ಇದನ್ನು ಹಾಕ್ಕೊಂಡು ರುಬ್ಕೋಬೇಕು. ಮತ್ತೊಮ್ಮೆ ಆ ರುಬ್ಬಿರ್ತಕ್ಕಂಥ ಮಿಶ್ರಣಕ್ಕೆ ಇದನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೋಬೇಕು ಈ ರೀತಿಯಾಗಿ. ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು. ಎಲ್ಲ ರುಬ್ಬಿರ್ತಕ್ಕಂಥ ಮಸಾಲೆ ಏನಿದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನು ಗರಂ ಮಸಾಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರ್ತಕ್ಕಂಥ ಸಣ್ಣದಾಗಿ ಕಟ್ ಮಾಡ್ತಕ್ಕ ಒಂದು ಅರ್ಧ ಬೌಲಷ್ಟು ಈರುಳ್ಳಿ, ಈ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಬೀಜದ ಪುಡಿ ಏನಿದೆ, ಶೇಂಗಾ ಪುಡಿ, ಅದನ್ನು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಕ್ಲೀನಾಗಿ. ಈ ಥರ ಈ ಮಸಾಲೆ ಏನಿದೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಮ್ಮೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಈ ಮುಳಗಾಯಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ಇದಕ್ಕೆ ಕೈಯಿಂದನಾರ ಇದಕ್ಕೆ ಈ ರೀತಿ ಮಸಾಲೆ ತುಂಬೋದು, ಇಲ್ಲ ಸ್ಪೂನ್ ಸಹಾಯದಿಂದನಾರ ತುಂಬೋದು. ಎಲ್ಲ ಮುಳಗಾಯಿಗೂ ಈ ರೀತಿ ಮಸಾಲೆನ ತುಂಬಿ ಹಚ್ಬೇಕು ಎಲ್ಲ ನೀಟಾಗಿ. ರಾಡ್ ಎಲ್ಲ ಮುಳಗಾಯಿಗೂ ಈ ಥರ ಹಚ್ಚಿ ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು. 10 ನಿಮಿಷ ಇಟ್ಕೊಂಡ್ರೆ ಸಾಕು. ನಂತರ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಮುಳಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕು. ಅದಕ್ಕೆ ಉದ್ದುದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆದಮೇಲೆ ಒಂದೊಂದಾಗಿ ಮಸಾಲೆ ಹಚ್ಚಿರ್ತಕ್ಕಂಥ ಮುಳಗಾಯಿ ಏನಿದೆ ಅದನ್ನೆಲ್ಲ ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನಂತರ ಈ ಥರ ಸ್ವಲ್ಪ ಈ ರೀತಿಯಾಗಿ ಮಾಡಬೇಕು. ಎಲ್ಲ ಮಗಚ್ಬೇಕು ಒಂದೊಂದೇ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋಂಗೆ. ಆನಂತರ ಮಿಕ್ಕಿರ್ತಕ್ಕಂಥ ಮಸಾಲೆ ಏನಿದೆ ಈ ಮುಳಗಾಯಿ ಮೇಲೆ ಇದ್ರ ಮೇಲೆಲ್ಲ ಈ ರೀತಿಯಾಗಿ ಹಾಕಬೇಕು. ಎಲ್ಲ ನೀಟಾಗೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ನಂತರ ಈ ರೀತಿಯಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಮುಳಗಾಯಿನ ಈ ರೀತಿಯಾಗಿ ಎಳೆ ಮುಳಗಾಯಿ ಆಗಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ನಂತರ ಈ
ಬೌಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಹಾಕ್ಕೊಂಡು ಈ ರೀತಿಯ ಕಡೆಯದಾಗಿ ಮಿಕ್ಸ್ ಮಾಡಿ ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ನೋಡಿ, ಗಟ್ಟಿ ಬೇಕಂದರೆ ಗಟ್ಟಿ, ನಿಮಗೆ ತೆಳು ಬೇಕು ಅಂದರೆ ನೀರು ಹಾಕಿ ಜಾಸ್ತಿ ತೆಳ್ಳಗೆ ಸಾಂಬಾರು ಥರ ಮಾಡ್ಕೊಬೋದು. ಇಲ್ಲ ಗಟ್ಟಿ ಅಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ ಎಲ್ಲ ಕಡೆದಾಗಿ ಬೆಂದಿದೆ. ಈ ರೀತಿಯಾಗೆಲ್ಲ ತಕ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ದೋಸೆ ಯಾವ್ದಾರ ತಿನ್ಬೋದು. ನಾನು ದೋಸೆ ಹಿಟ್ಟಿಗೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.